ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕಗ್ಗಲಿಪುರ ಜಿಲೆಟಿನ್ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮೋದಿ ಬಂದಾಗ ಸ್ಫೋಟಕ್ಕೆ ಸಂಚು ನಡೆದಿತ್ತ, ಸಂಚನ್ನ ರೂಪಿಸಲಾಗಿತ್ತ. ಹಾಗಾದ್ರೆ ಬೆಂಗಳೂರಿನಲ್ಲಿ ತಪ್ಪಿದೆ ಭಾರಿ ಅನಾಹುತ. ನೋಡಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಬಂದ ಸಂದರ್ಭದಲ್ಲಿ ಆರ್ಟ್ ಆಫ್ ಲಿವಿಂಗ್ ಆಶ್ರಮದಲ್ಲಿ ಸ್ಪೀಚ್ ಕೊಡುವಂತ ಸಂದರ್ಭದಲ್ಲೇ ಈ ಕಗ್ಗಲಿಪುರ ತಾತಗುಣಿ ಪ್ರದೇಶದಲ್ಲಿ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದ್ವು. ಮೋದಿ ಬಂದಾಗ ಹಾಗಾದ್ರೆ ಸ್ಫೋಟಕ್ಕೆ ಸಂಚನ್ನ ರೂಪಿಸಲಾಗಿತ್ತ, ಬೆಂಗಳೂರಿನಲ್ಲಿ ದೊಡ್ಡ ಅನಾಹುತವೇ ತಪ್ಪ, ಬ್ಲಾಸ್ಟ್ ಮಾಡೋದಕ್ಕೆ ಅಂತ ಬಿಗ್ ಪ್ಲಾನ್ ಮಾಡಿದ್ರ ಹಂತಕರು. ಮೋದಿ ಸಂಚರಿಸಿದಂತ ಮಾರ್ಗದಲ್ಲಿ ಜಿಲೆಟಿನ್ ಅಷ್ಟೇ ಸಿಕ್ಕಿಲ್ಲ, ಸ್ಫೋಟಕ್ಕೆ ಬೇಕಾದಂತಹ ಎಲ್ಲಾ ಸಿದ್ಧತೆಯನ್ನು ಮಾಡಿಕೊಂಡಿದ್ರ ಹಂತಕರು. ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿಗ್ ಬ್ಲಾಸ್ಟಿಂಗ್ ಎಕ್ಸ್ಕ್ಲೂಸಿವ್ ಮಾಹಿತಿ. ಕಗ್ಗಲಿಪುರ ಬಳಿ ಜಿಲೆಟಿನ್ ಕಡ್ಡಿ ಪತ್ತೆಯಾದ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸ್ಫೋಟಕ ಟ್ವಿಸ್ಟ್ ಇದು. ಮೋದಿ ಸಂಚರಿಸಿದಂತ ಮಾರ್ಗದಲ್ಲಿ ಸಿಕ್ಕಿದ್ದು ಜಿಲೆಟಿನ್ ಮಾತ್ರ ಅಲ್ಲ, ಬ್ಲಾಸ್ಟ್ ಮಾಡೋದಕ್ಕೆ ಬೇಕಾದಂತ ಸರ್ಕ್ಯೂಟ್ ಕೂಡ ಪತ್ತೆಯಾಗಿದೆ. ಹಾಗಾದ್ರೆ ಇದೆಲ್ಲವನ್ನ ಕೂಡ ಮೊದಲೇ ತಯಾರಿ ಮಾಡ್ಕೊಂಡಿದ್ರ, ಒಂದು ಸ್ಫೋಟವನ್ನ ಮಾಡಬೇಕು ಅಂತ ಸಂಚನ್ನ ರೂಪಿಸಲಾಗಿತ್ತ, ಸರ್ಕ್ಯೂಟ್ ನಲ್ಲಿ ಟೈಮರ್ ಮತ್ತು ಡೇಟ್ ಫಿಕ್ಸ್ ಮಾಡೋದಕ್ಕೂ ಸಿದ್ಧತೆ ಮಾಡ್ಕೊಂಡಿದ್ರಂತೆ. ಡಿಟೋನೇಟರ್ ಇಟ್ಟು ಟೈಮ್ ಫಿಕ್ಸ್ ಮಾಡಿದ್ರೆ ಬ್ಲಾಸ್ಟ್ ಆಗೋದು ಪಕ್ಕ. ಹಾಗಾಗಿ ಈ ಎಲ್ಲಾ ವಸ್ತುಗಳು ಏನ್ ಸಿಕ್ಕಿದ್ದಾವೆ, ಹಾಗಾದ್ರೆ ನಿಜಕ್ಕೂ ದೊಡ್ಡ ಅನಾಹುತವೇ ಈಗ ತಪ್ಪಿದ್ಯಾ, ದೊಡ್ಡ ಸಂಚನ್ನೇ ರೂಪಿಸಲಾಗಿತ್ಯಾ, ಆ ಅನುಮಾನಗಳು ಮೂಡ್ತಾ ಇದೆ. ಈವರೆಗೂ ಜಿಲೆಟಿನ್ ಮಾತ್ರ ಸಿಕ್ಕಿದೆ ಅಂತ ಪೊಲೀಸರು ಹೇಳಿದ್ರು. ಒಂದು ವೇಳೆ ಸ್ಫೋಟಗೊಂಡಿದ್ರೆ ದೊಡ್ಡ ಅನಾಹುತವೇ ಗ್ಯಾರಂಟಿ. ಪ್ರಧಾನಿ ಕಾರ್ಯಕ್ರಮದ ವೇಳೆ ಭದ್ರತಾ ವೈಫಲ್ಯ ಆಗ್ಬಿಡ್ತಾ, ಹಾಗಾದ್ರೆ ಅದೃಷ್ಟವಶಾತ್ ಭಾರಿ ಅನಾಹುತವೇ ತಪ್ಪಿದೆ ಅಂತ ಹೇಳಬಹುದು. ನಿನ್ನೆ ನಾವು ಗಮನಿಸ್ತಾ ಇದ್ವಿ, ಆ ರಟ್ಟಿನ ಬಾಕ್ಸ್ ನಲ್ಲಿ ಕೆಲ ವಸ್ತುಗಳು ಪತ್ತೆ ಆಗಿದ್ವು. ಆದ್ರೆ ಈಗ ಜಿಲೆಟಿನ್ ಕಡ್ಡಿಗಳಷ್ಟೇ ಅಲ್ಲ, ಮತ್ತೆ ಆ ಕರ್ಪೂರದ ಡಬ್ಬಿ ಅಷ್ಟೇ ಅಲ್ಲ, ಬೆಂಕಿ ಪೊಟ್ಟಣ ಅಷ್ಟೇ ಅಲ್ಲ, ಬೇರೆ ಬೇರೆ ವಸ್ತುಗಳು, ಶೆಲ್ ಇರಬಹುದು, ಟೈಮರ್, ಎಲೆಕ್ಟ್ರಿಕ್ ಡಿವೈಸ್, ಇವೆಲ್ಲವೂ ಕೂಡ ಪತ್ತೆ ಆಗಿದ್ದಾವೆ. ಹಾಗಾದ್ರೆ ದೊಡ್ಡ ಮಟ್ಟದಲ್ಲಿ ಏನಾದ್ರೂ ಸಂಚನ್ನ ರೂಪಿಸಿದ್ರ, ಸ್ಫೋಟ ಮಾಡಬೇಕು ಅಂತೇಳಿ ಪ್ಲಾನ್ ಮಾಡಲಾಗಿತ್ತ, ಆ ಆಯಾಮಗಳಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನ ಶುರು ಮಾಡಿದ್ದಾರೆ. ಈಗಾಗಲೇ ಬೆಂಗಳೂರು ಪೊಲೀಸರು, ಬೆಂಗಳೂರು ದಕ್ಷಿಣ ಪೊಲೀಸರು ಜಂಟಿ ಕಾರ್ಯಾಚರಣೆ ಮಾಡ್ತಾ ಇದ್ದು, ಎನ್ಐಎ ಅಧಿಕಾರಿಗಳ ತಂಡವೂ ಕೂಡ ಈ ಪ್ರಕರಣವನ್ನ ಕೈಗೆತ್ತಿಕೊಂಡಿದೆ. ಅದರ ಬೆನ್ನಲ್ಲೇ ಕೆಲ ಸ್ಫೋಟಕ ವಿಚಾರಗಳು ಈಗ ಬಯಲಾಗಿವೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಆ ಸ್ಫೋಟಕ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ಗಮನಿಸ್ತಾ ಇದ್ದೀರಿ. ಆ ಫೋಟೋಗಳನ್ನ ನೀವು ಗಮನಿಸಬಹುದು. 6 ಜಿಲೆಟಿನ್ ಕಡ್ಡಿಗಳು, ಜೊತೆಗೆ ಶೆಲ್ಗಳು, ಮತ್ತೆ ಬ್ಯಾಟರಿ ಅಂತ ಒಂದು ವಸ್ತು, ಟೈಮರ್, ಎಲೆಕ್ಟ್ರಿಕ್ ಡಿವೈಸ್, ಇದೆಲ್ಲವೂ ಕೂಡ ಪತ್ತೆಯಾಗಿವೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್. ಅಜಯ್, ಈಗ ಪ್ರಧಾನಿ ನರೇಂದ್ರ ಮೋದಿ ಬಂದಂತ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಏನಾದ್ರೂ ಸ್ಫೋಟ ಮಾಡಬೇಕು ಅಂತ ಸಂಚನ್ನ ರೂಪಿಸಲಾಗಿತ್ತ, ಅದಕ್ಕೆ ಸಂಬಂಧಪಟ್ಟಂತೆ ಏನ್ ಡೀಟೇಲ್ಸ್ ಸಿಕ್ಕಿದೆ, ಈಗ ಸಿಕ್ಕಿರುವಂತ ವಸ್ತುಗಳು ಏನಿದಾವೆ, ಅದಕ್ಕೆ ಸಂಬಂಧಿಸಿದಂತೆ ಏನ್ ಮಾಹಿತಿ ಇದೆ ಅಂತ? ಖಂಡಿತವಾಗ್ಲೂ ಸೌಖ್ಯ, ಈಗಾಗ್ಲೇ ಅಲ್ಲಿ ಸಿಕ್ಕಿರುವಂತ ಕೆಲವೊಂದು ವಸ್ತುಗಳೇನಿದೆ ಅದು ಕೂಡ ಪಕ್ಕಾ ಬ್ಲಾಸ್ಟ್ ಮಾಡ್ಬೇಕು ಅಂತಾನೆ ಏನು ತಯಾರಿ ಮಾಡ್ಕೊಂಡಿರುವಂತ ಕೆಲವೊಂದು ವಸ್ತುಗಳು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಲ್ಲಿ ಏನು ಮ್ಯಾಚ್ ಬಾಕ್ಸಸ್ ಆಗಿರ್ಬೋದು, ಜೊತೆಗೆ ಕರ್ಪೂರ ಆಗಿರ್ಬೋದು, ಮತ್ತೆ ಜಿಲೆಟಿನ್ ಕಡ್ಡಿಗಳಾಗಿರ್ಬೋದು, ಅದ್ರ ಜೊತೆಗೆ ಡಿಟೋನೇಟರ್ ಏನಂತ ಕರೀತಾರೆ ಅದಾಗಿರ್ಬೋದು, ಸರ್ಕ್ಯೂಟ್ಸ್ ಆಗಿರ್ಬೋದು, ಟೈಮರ್ ಇಡುವಂತ ಒಂದು ಮಿಷಿನ್ ಆಗಿರ್ಬೋದು. ಹೀಗೆ ಇದೆಲ್ಲವೂ ಕೂಡ ನಾವು ಕೇವಲ ಒಂದು ಏನು ಯೂಟ್ಯೂಬ್ ಅಲ್ಲೋ ಅಥವಾ ವಿಡಿಯೋಸ್ ಗಳಲ್ಲಿ ಮಾತ್ರ ನೋಡಿರ್ತೀವಿ. ಆ ಒಂದು ವಿಚಾರ ಎಲ್ಲವೂ ಕೂಡ ಆ ರೀತಿಯಾದಂತ ಎಲ್ಲಾ ವಸ್ತುಗಳು ಕೂಡ ಈಗಾಗಲೇ ಅಲ್ಲಿ ಇರುವಂತದ್ದು. ಸೊ ಹೀಗಾಗಿ ಅದನ್ನ ಇಲ್ಲಿ ಪಕ್ಕಾ ಪ್ಲಾನ್ ಮಾಡಿ, ಯಾಕಂದ್ರೆ ಅಲ್ಲಿನ ಏನು ಕಾರ್ಯಕ್ರಮದಿಂದ ಒಂದು 500 ಮೀಟರ್, ಒಂದು ಅರ್ಧ ಕಿಲೋಮೀಟರ್ ಅಷ್ಟು ಕೂಡ ದೂರ ಇರುವಂತದ್ದು, ಅಲ್ಲಿ ಈಗ ಇಟ್ಟಿದ್ದಾರೆ ಅಂತಾನು ಕೂಡ ಹೇಳಲಾಗಿದೆ. ಆದ್ರೆ ಇಲ್ಲಿ ಅವ್ರು ಇಡುವಂತ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಒಂದು ತಲೆಯನ್ನು ಉಪಯೋಗಿಸಿ ಚಾಣಾಕ್ಷತೆಯಿಂದ ಇಲ್ಲಿ ಕೆಲಸವನ್ನ ಮಾಡಿದ್ದಾರೆ ಆರೋಪಿಗಳು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎಲ್ಲೂ ಕೂಡ ಇಲ್ಲಿ ಅತ್ತ ಇತ್ತ CCTV ಎಲ್ಲೂ ಕೂಡ ಇಲ್ಲ. ಸೊ ಈಗ 500 ಮೀಟರ್ ಅಷ್ಟು ದೂರ ಹೋಗಿ ಅವರು CCTV
ಸಿಸಿಟಿವಿ ಹುಡುಕಿ ಆರೋಪಿಗಳನ್ನ ಹಿಡಿಯುವಂತ ಕೆಲಸಕ್ಕೆ ಈಗ ಪೊಲೀಸರು ಮುಂದಾಗಬೇಕಾಗಿದೆ. ಯಾಕಂದ್ರೆ ಇದು ಒಂದ್ ರೀತಿ ಬಿಗ್ ಚಾಲೆಂಜ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಲ್ಲಿ ಎಲ್ಲೂ ಕೂಡ ಸಿಸಿಟಿವಿಯ ಸುಳಿವೇ ಇಲ್ಲ. ಸೊ ಈಗ ಅಲ್ಲೊಬ್ಬ ಆರೋಪಿ ಯಾರೇ ಒಬ್ಬ, ಈಗ ಉದಾಹರಣೆಗೆ ಹೇಳಿದ್ರೆ ಕೇವಲ ಹಿಂಗೆ ಬೈಕ್ ಅಲ್ಲಿ ಹೋಗುವಂತವನು ಎಲ್ಲೊಂದ್ ಕಡೆ ಇಡುವಂತದ್ದಾಗಿರ್ಬೋದು, ಕತ್ಲೆ ಟೈಮ್ ಅಲ್ಲಿ, ಅಥವಾ ಕಾರಲ್ಲಿ ಹೋಗುವಂತವನು ಇಟ್ಟು ಹೋಗುವಂತದ್ದಾಗಿರ್ಬೋದು. ಹೀಗೆ ಪ್ರತಿಯೊಂದನ್ನು ಕೂಡ ಈಗ ಅಂದ್ರೆ ಅಲ್ಲಿ ಓಡಾಡಿ ಪಾಸ್ ಆಗಿರುವಂತ ಕಾರು ಮತ್ತೆ ಬೈಕ್ ಅನ್ನ ಪರಿಶೀಲನೆ ಮಾಡ್ಬೇಕಾಗತ್ತೆ. ಸೊ ಹೀಗಾಗಿ ಇದೊಂದ್ ರೀತಿ ಬಿಗ್ ಚಾಲೆಂಜ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಲ್ಲೆಲ್ಲೂ ಕೂಡ ಏನೋ ನೋಡ್ದಂತವ್ರಾಗಿರ್ಬೋದು ಅಥವಾ ಅಲ್ಲಿ ಓಡಾಟ ಮಾಡ್ದಂತವ್ರಾಗಿರ್ಬೋದು ಯಾರು ಕೂಡ ಇಲ್ಲ ಇರುವಂತ ಸಂದರ್ಭದಲ್ಲಿ ಅದನ್ನ ಇಟ್ಟೋಗಿದ್ದಾರೆ ಅಂತಾನು ಕೂಡ ಗೊತ್ತಾಗ್ತಾ ಇರುವಂತದ್ದು. ಸೊ ಹೀಗಾಗಿ ಇದು ಇಂತ ಏನು ಪಕ್ಕಾ ಪ್ಲಾನ್ ಮಾಡಿ ಯಾರು ಮಾಡಿದ್ದಾರೆ ಅನ್ನೋದ್ರ ಕೂಡ ಈಗಾಗಲೇ ಸಾಕಷ್ಟು ಆಯಾಮದಲ್ಲೂ ಕೂಡ ಈಗಾಗಲೇ ಪೊಲೀಸರು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಪೊಲೀಸರು ಆಗಿರ್ಬೋದು, ಜೊತೆಗೆ ಈಗಾಗಲೇ NIA ಕೂಡ ನಿನ್ನೆ ಎಂಟ್ರಿ ಕೊಟ್ಟು ಕೆಲವೊಂದು ಮಾಹಿತಿಗಳನ್ನು ಕೂಡ ಪಡ್ಕೊಂಡಿದೆ ಅಂತಾನು ಕೂಡ ಹೇಳಲಾಗ್ತಿರುವಂತದ್ದು. ಸೊ ಹೀಗಾಗಿ NIA ಅವರು ಕೂಡ ಈಗ ಕೆಲವೊಂದು ಮಾಹಿತಿಗಳನ್ನು ಕೂಡ ಈಗಾಗಲೇ ಏನು ಬೆಂಗಳೂರು ದಕ್ಷಿಣ SP ಶ್ರೀನಿವಾಸ್ ಗೌಡ ಏನಿದ್ದಾರೆ ಅವ್ರ ಕಡೆಯಿಂದನೂ ಕೂಡ ಪಡ್ಕೊಂಡಿದ್ದಾರೆ. ಈಗ ಪೊಲೀಸರು ಕೂಡ ಕಂಪ್ಲೀಟ್ ಅದೇ ಕೆಲಸದಲ್ಲೂ ಕೂಡ ಈಗಾಗಲೇ ನಿರತರ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಆದ್ರೆ ಆರೋಪಿ ಯಾರು ಅನ್ನೋದ್ರ ಬಗ್ಗೆ ಕೂಡ ಇನ್ನೂ ಮಾಹಿತಿ ಸಿಗ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಸೌಖ್ಯ. ಥ್ಯಾಂಕ್ ಯು ಅಜಯ್ ಡೀಟೇಲ್ಸ್ಗೆ.